ಶಿವರಾಜ್ ಅಂತ ಹೇಳ್ಬಿಟ್ಟು. ಸೊ ಈ ಸರಾಕೆ ಕಂಪನಿಯಲ್ಲಿ ಬಂದು 14 ವರ್ಷದಿಂದ ಈ ಒಂದು ಸೇವೆ ಅನ್ನೋದನ್ನ ಸಲ್ಲಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಸರಾಕೆ ಬಂದು ಸೌತ್ ಕೊರಿಯಾ ದೇಶದ ಕಂಪನಿ. ಸೊ ಇವಾಗ ಹಾಸನಿಗೆ ಬಂದು ಎಷ್ಟು ವರ್ಷ ಆಗಿದೆ ಅಂತ ನೋಡುವಾಗ 13 ವರ್ಷ ಕಂಪ್ಲೀಟ್ ಆಗಿ ಇವಾಗ 14ನೇ ವರ್ಷಕ್ಕೆ ಬಂದು ಕಾಲಿಟ್ಟಿರ್ತಕ್ಕಂಥದ್ದು. ಓಕೆ, ಆಕ್ಚುಲಿ ಬಂದು ಈ ಸರಾಕೆ ಶುರುವಾಗಿದ್ದು ಏನಕ್ಕೋಸ್ಕರ ಅಂತ ನೋಡುವಾಗ ವಯಸ್ಸಾದ ಜನರನ್ನ ಕಾಪಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ತುಂಬಾ ಜನರಲ್ಲಿ ಅನಾರೋಗ್ಯನೇ ಜಾಸ್ತಿ ಬರ್ತಾ ಇದೆ, ಬಟ್ ಆರೋಗ್ಯ ತುಂಬಾ ಜನರಲ್ಲಿ ಕಡಿಮೆ. ಬಟ್ ಏಕೆಂದ್ರೆ ಇವತ್ತು ಊಟ, ನೀರು, ಗಾಳಿ ಇದೆಲ್ಲ ನೋಡುವಾಗ ಬಂದು ಏನಾಗಿದೆ ಅಂತ ಹೇಳಿದ್ರೆ ಕೆಮಿಕಲ್ಸ್ ಮತ್ತೆ ಪೊಲ್ಯೂಷನ್ಸ್ನೇ ಆಗಿದೆ. ಅದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ರೆ ಅಂದ್ರೆ ದುಡಿದು ಏನ್ ಮಾಡ್ತಾ ಇದ್ರೆ ಅವ್ರು ಕೂಡಿಟ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿ ಖರ್ಚು ಮಾಡ್ತಾ ಇದ್ರೆ ಅಂತ ನೋಡುವಾಗ ಹಾಸ್ಪಿಟಲ್ಗಳಿಗೆ ತಗೊಂಡಾಗ ಏನ್ ಮಾಡ್ತಾ ಇದ್ರೆ ತುಂಬಾ ಜನ ಬಂದು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೇಗಾದ್ರೂ ಮಾಡಿ ಈ ಜನರನ್ನ ಕಾಪಾಡಬೇಕು ಅನ್ನೋದೇ ಈ ಸರಾಕೆಯ ಉದ್ದೇಶ. ಆ ವಯಸ್ಸಾದ ಜನರಲ್ಲಿ ಇರ್ತಕ್ಕಂಥ ಒಂದು ಅನಾರೋಗ್ಯ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಪ್ರತಿ ಒಬ್ಬೊಬ್ರು ಕೂಡ ಕಾಯಿಲೆಯಿಂದ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರೆ. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಒಬ್ಬರಿಗೆ ಒಂದು ತರ ಕಾಯಿಲೆ ಇರುತ್ತೆ, ಸೊ ಇನ್ನೊಬ್ರಿಗೆ ಒಂದ್ ತರ ಕಾಯಿಲೆ ಇರುತ್ತೆ. ಬಟ್ ಈ ಟ್ರೀಟ್ಮೆಂಟ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ತರಹದ ಕಾಯಿಲೆಗಳು ಕೂಡ ಇಲ್ಲಿ ಥೆರಪಿ ಸಿಗುತ್ತೆ, ಸೊ ಮಿಸ್ ಇಲ್ಲ. ನಂತರ ಬಂದು ಇವಾಗ ಹಾಸ್ಪಿಟಲ್ಗೆ ಹೋಗುವಾಗ ಒಂದೊಂದು ಕಾಯಿಲೆಗೆ ಒಂದೊಂದು ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ. ಬಟ್ ಇಲ್ಲಿ ಎಲ್ಲಾ ತರಹದ ಕಾಯಿಲೆಗಳು ಕೂಡ ಟ್ರೀಟ್ಮೆಂಟ್ ಅಂದ್ರೆ ಸಿಗ್ತಾ ಹೋಗುತ್ತೆ. ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಇದು ಪಚ್ಚೆ ಕಲ್ಲು ಅಂತ ಹೇಳಿ. ಸೊ ಈ ಒಂದು ಜೇಡಾ ಸ್ಟೋನ್ ಇದು. ಸೊ ಈ ಒಂದು ಸ್ಟೋನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 190 ಅಡಿ ಆಳ 300 ಅಡಿ ಅಂತರದಲ್ಲಿ ಭೂಮಿಯ ಒಳಭಾಗದಲ್ಲಿ ಬಂದು ಈ ಒಂದು ಕಲ್ಲನ್ನ ತೆಗೆಯುವಂಥದ್ದು. ಸೊ ಈ ಒಂದು ಕಲ್ಲಿನಲ್ಲಿ ಯಾವ ಶಕ್ತಿ ಇದೆ ಅಂತ ನೋಡುವಾಗ FIR ರೇಸ್, ಫಾರ್ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ರಿಂದ 8 ಗಂಟೆವರೆಗೂ ಸೂರ್ಯನಲ್ಲಿ ಯಾವ ಒಂದು ಶಕ್ತಿ ಸಿಗುತ್ತೋ ಆ ಒಂದು ಶಕ್ತಿ ದಿನದ 24 ಗಂಟೆನೂ ಕೂಡ ಈ ಒಂದು ಕಲ್ಲಿನಲ್ಲಿ FIR ರೇಸ್ ಮತ್ತೆ D ವಿಟಮಿನ್ ಒಂದು ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಿಂದೆ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ವಯಸ್ಸಾದ ಅಮ್ಮ ಅಪ್ಪ ಏನ್ ಹೇಳ್ತಾ ಇದ್ರು ಅಂದ್ರೆ ಎಳೆ ಮಕ್ಕಳನ್ನ ಕರ್ಕೊಂಡೋಗಿ ಬಿಸಿಲಿಗೆ ಇಟ್ಕೊಳ್ಳಿ. ಆ ಬಿಸಿಲಿಗೆ ಇಟ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿ ಬರುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ಸೂರ್ಯನಲ್ಲಿ ಆ ಶಕ್ತಿ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೊಲ್ಯೂಷನ್ಸ್ ಆಗೋಗಿದೆ. ಪೊಲ್ಯೂಷನ್ಸ್ ಹೆಂಗೆ ಆಯ್ತು ಅಂತ ಹೇಳಿದ್ರೆ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗಿದೆ, ಫ್ಯಾಕ್ಟರಿಗಳಿದೆ, ಕಾರ್ಖಾನೆಗಳಿದೆ. ಸೂರ್ಯನ ಓಝೋನ್ ಪದರ ಹೋಲಾಗಿ ಏನಾಗ್ತದೆ ಅಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಮನುಷ್ಯನ ದೇಹದ ಮೇಲೆ ಬೀಳೋದ್ರಿಂದ ಸನ್ ಸ್ಟ್ರೋಕ್ ಅಂದ್ರೆ ಇಲ್ಲಿ ಆಗ್ತಾ ಇದೆ, ಚರ್ಮ ಕಪ್ಪಂದ್ರೆ ಇಲ್ಲಿ ಆಗ್ತಾ ಇದೆ. ಬಟ್ ಆದ್ರೆ ಅದನ್ನ ಬಿಟ್ಟು ನೆಕ್ಸ್ಟ್ ಯಾವ್ದ್ರಲ್ಲಿ ಸಿಗ್ತಾರೆ ಅಂತ ನೋಡುವಾಗ ಈ ಪಚ್ಚೆ ಕಲ್ಲು ಅಂತ ಹೇಳ್ಬಿಟ್ಟು ರಿಸರ್ಚ್ ಅಲ್ಲಿ ಮಾಡಿದ್ರು ಕೊರಿಯನ್ಸ್ ಬಂದು. ಈ ಪಚ್ಚೆ ಕಲ್ಲಲ್ಲಿ ದಿನದ 24 ಗಂಟೆನೂ ಕೂಡ 35 ರಿಂದ 50% ತನಕ ಏನಾಗುತ್ತೆ ಅಂದ್ರೆ FIR ರೇಸ್ ಬಂದು ಏನಾಗುತ್ತೆ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು FIR ರೇಸ್ ಏನಕ್ಕೋಸ್ಕರ ಬೇಕಂತ ನೋಡುವಾಗ ಮನುಷ್ಯನ ದೇಹಕ್ಕೆ ಒಂದು ರಕ್ತ ಶುದ್ಧೀಕರಣ ಮಾಡಬೇಕು, ರಕ್ತ ಉತ್ಪಾದನೆ ಮಾಡಬೇಕು, ರಕ್ತ ಸಂಚಾರ ಮಾಡಬೇಕು. ಈ 3 ಕೆಲಸ ಮನುಷ್ಯನ ದೇಹದಲ್ಲಿ ಚೆನ್ನಾಗಿ ನಡೆದ್ರೆ ಯಾವ ಕಾಯಿಲೆನೂ ಕೂಡ ಬರಲ್ಲ. ಆವಾಗ ನಾವು ಮಾತ್ರ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಇಂಜೆಕ್ಷನ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ನಾವು ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮನುಷ್ಯನ ದೇಹ ಹೇಗೆ ಅಂತ ಹೇಳಿದ್ರೆ ಅದೊಂಥರ ದೇವ ಸೃಷ್ಟಿ ಮಾಡಿ ಕೊಟ್ಟಿದ್ರೆ ಅದು ನಾವು ತಗೊಂಡೋಗಿ ಏನ್ ಮಾಡ್ತಾ ಇದೀವಿ, ನಾವಾಗಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಬಿಟ್ಟು ನಮ್ಮ ದೇಹನ ನಾವೇ ಕುಯಿಸ್ತಾ ಇದೀವಿ. ಆದ್ರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಮನುಷ್ಯನನ್ನ ಗುಣ ಮಾಡೋಕ್ಕೋಸ್ಕರ ಈ ಒಂದು ಕಲ್ಲನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಬಟ್ ಈ ಕಲ್ಲು ಈ ತರ ಸಿಕ್ಕಲ್ಲ, ಬಟ್ ದೊಡ್ಡ ದೊಡ್ಡ ಕಲ್ಲಿನ ಗಾತ್ರದಲ್ಲಿ ಸಿಗುತ್ತೆ. ಬಟ್ ಇದನ್ನ ಶೇಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ಬೆನ್ನುಮೂಳೆ ಮಸಾಜ್ಗೋಸ್ಕರ. ಆದ್ರೆ ಮನುಷ್ಯನದಕ್ಕೆ ನಮ್ಮಲ್ಲಿ ಪ್ರಾಡಕ್ಟ್ಸ್ ಗಳಿರುತ್ತೆ. ಇವಾಗ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದು ಮದರ್ ಹೆಲ್ತ್ ಚೇರ್ ಅಂತಾನೆ ಹೇಳ್ಬೋದು. ಈ ಒಂದು ಮದರ್ ಹೆಲ್ತ್ ಚೇರ್ ಹೇಗೆ ಅಂತಂದ್ರೆ L4 L5 ಡಿಸ್ಕ್ ಬಲ್ಜ್ ಆಗಿರೋದು, ಕಂಪ್ರೆಸ್ ಆಗಿರ್ತಕ್ಕಂಥದ್ದು, ಕೆಳ ಬೆನ್ನು ನೋವು ಮತ್ತೆ ಮೇಲ್ಬೆನ್ನು ನೋವು, ಈ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ಸ್ ಇರುವಾಗಲೂ ಕೂಡ ಈ ಥೆರಪಿ ಮಸಾಜ್ ಮದರ್ ಹೆಲ್ತ್ ಚೇರ್ ಅಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಸೊ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ L4 L5 ಡಿಸ್ಕ್ ಬಲ್ಜ್ ಅಂತಂದ್ರೆ ಆಪರೇಷನ್ಸ್ ಹೋಗ್ತಾರೆ. ಕೆಲವೊಂದು ಆಪರೇಷನ್ಸ್ ಬಂದು ಸಕ್ಸಸ್ ಆಗುತ್ತೆ, ಕೆಲವೊಂದು ಆಪರೇಷನ್ಸ್ ಬಂದು ಏನಾಗಲ್ಲ, ಸಕ್ಸಸ್ ಆಗಲ್ಲ. ಬಟ್ ಈ ಒಂದು ಟ್ರೀಟ್ಮೆಂಟ್ ಅಲ್ಲಿ 100% ಆಗಿ ನಾವು ಹೇಳ್ತಾ ಇದೀವಿ ಸಕ್ಸಸ್ ಆಗುತ್ತೆ, ಮಿಸ್ ಇಲ್ಲ. ಯಾಕಂದ್ರೆ ನೀರನ್ನ ಕುಡಿತಾ ಇದೀವಿ, ಬಟ್ ನೀರಲ್ಲಿ ಏನಿರ್ಬೇಕಂತ ನಮ್ಗೆ ಏನಾಗ್ತಲ್ಲ ಗೊತ್ತಾಗ್ತಲ್ಲ. ಹಾಗಾದ್ರೆ ನೀರಲ್ಲಿ ಏನಿರ್ಬೇಕು? ಸೊ ನಾವಿಲ್ಲಿ ನೋಡುವಾಗ ಕ್ಯಾಲ್ಸಿಯಂ ಇರಬೇಕು, ಸೋಡಿಯಂ ಇರಬೇಕು, ಮೆಗ್ನೀಷಿಯಂ ಇರಬೇಕು, ಪೊಟ್ಯಾಷಿಯಂ ಇರಬೇಕು, ಸೆಲೆನಿಯಂ ಇರಬೇಕು, ಕ್ರೋಮಿಯಂ ಇರಬೇಕು, ಜಿಂಕ್ ಇರಬೇಕು, ಫಾಸ್ಫರಸ್ ಇರಬೇಕು. ಸೊ ಈ ಮಿನರಲ್ಸ್ ಇರ್ತಕ್ಕಂಥ ನೀರನ್ನ ನಾವು ಡೈಲಿ 6 ಲೀಟರ್ ನೀರು ಕುಡಿಯುವಾಗ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ 25,000 ಬ್ಯಾಕ್ಟೀರಿಯಾಗಳನ್ನ ಪರ್ ಡೇ, ಒಂದು 6 ಲೀಟರ್ ನೀರನ್ನು ಕುಡಿಯುವಾಗ 25,000 ಬ್ಯಾಕ್ಟೀರಿಯಾಗಳನ್ನ ಬಂದು ಕೊಳ್ತಕ್ಕಂಥ ಶಕ್ತಿ ಈ ಒಂದು ನೀರಿಗಿದೆ. ಇವಾಗ ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಅತಿ ಹೆಚ್ಚು ಮಂಡಿ ನೋವು ಅಂತ ಹೇಳ್ತಾರೆ, ಅತಿ ಹೆಚ್ಚು ಸೊಂಟ ನೋವು ಅಂತ ಹೇಳ್ತಾರೆ, ಅತಿ ಹೆಚ್ಚು ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾರೆ. ಬಟ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನರಗಳು ವೀಕ್ ಆಗಿರುತ್ತೆ ಅಂತ. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಪ್ರಾಬ್ಲಮ್ಸ್ ಅಂತ ನೋಡುವಾಗ ಆ ಒಂದು ಕ್ಯಾಲ್ಸಿಯಂ ಕೊರತೆ ಉಂಟಾಗಿರುತ್ತೆ. ಈ ಒಂದು ಜೇಡ ವಾಟರ್ ನ ಕುಡಿದು ಅವರು ಈ ಜೇಡ ಸ್ಟೋನ್ ಬೆಡ್ ಅಥವಾ ಮ್ಯಾಟ್ ಮೇಲೆ ಮಲಗಿ ಥೆರಪಿ ಮಾಡುವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅವರ ಕಾಯಿಲೆಗಳು ಬಂದು ಏನಾಗುತ್ತೆ ಗುಣ ಆಗ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲ, ನಿಮ್ಮ BP ನ ಬಂದು ಈ ನೀರಲ್ಲೇ ಕಡಿಮೆ ಮಾಡಬಹುದು, ಶುಗರ್ ನ ಕಡಿಮೆ ಮಾಡಬಹುದು, ಅಸ್ತಮ ಆಯಾಸಗಳನ್ನ ಕಡಿಮೆ ಮಾಡಬಹುದು, ಕ್ಯಾನ್ಸರ್ ಕೂಡ ಗುಣ ಆಗುತ್ತೆ, ಥೈರಾಯ್ಡ್ ಕೂಡ. ಸ್ವಲ್ಪ ಜನ ಹೇಳ್ತಾರೆ ಇದು ಕರೆಂಟ್ ಥೆರಪಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಸ್ವಲ್ಪ ಜನ ನಂಬ್ತಾರೆ. ಏನು ಹೇಳ್ತೀರಾ ಸರ್? ಆಕ್ಚುಲಿ ಕರೆಂಟ್ ಥೆರಪಿ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಲೈವ್ ಆಗಿ ಡೆಮೋದಲ್ಲೇ ನೋಡ್ಬಿಡೋಣ. ಯಾಕಂದ್ರೆ ತುಂಬಾ ಜನ ಬಂದು ಕರೆಂಟ್ ಥೆರಪಿ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಬಂದು ನಾವು ಇವಾಗ ಪೂರ್ತಿಯಾಗಿ ಬಂದು ಜೇಡಾ ಸ್ಟೋನ್ಸ್ ಇದೆಲ್ಲ ಕಾಣಿಸ್ತದಲ್ವಾ, ಇದೆಲ್ಲ ಬಂದು ಸ್ಟೋನ್ಸ್. ಈ ಸ್ಟೋನ್ ಅನ್ನ ಬಿಸಿ ಮಾಡೋದಕ್ಕೋಸ್ಕರ ಮಾತ್ರ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಕರೆಂಟ್ ಅನ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಇದು ಪ್ರಾಡಕ್ಟ್ ಒಂದು ಆನ್ ಆಗಿದೆ. ಇವಾಗ ನೋಡಿ, ಇದು ಆನ್ ಮಾಡಿದ್ದೀವಿ. ಇವಾಗ ಈ ಕನೆಕ್ಷನ್ಸ್ ಇದೆಯಲ್ವಾ, ಇಲ್ಲಿ ಕೈ ಇಡುವಾಗ ಏನಾಗಬೇಕು, ಕರೆಂಟ್ ಹೊಡಿತೀವಿ. ಇದು ಕರೆಂಟ್ ತರಬೇಕು. ಇಲ್ಲಿ ನಾನು ಕೈ ಇಡ್ತಾ ಇದ್ದೀನಿ, ಕರೆಂಟ್ ಹೊಡಿತಾ ಇದೆಯಾ ನೋಡಿ, ಕರೆಂಟ್ ಹೊಡಿತಿದ್ಯಾ? ಇವಾಗ ನಾನು ಇದನ್ನ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಬಂದು ಆನ್
ಬಿಚ್ಚಿ ಬೋರ್ಡ್ ಒಳಗಡೆ ಕೈ ಇಡುವಾಗ ಏನಾಗುತ್ತೆ ಕರೆಂಟ್ ಇವಾಗ ನೋಡಿ ಈ ಬಲ್ಬ್ ಇವಾಗ ಈ 3 ಲೈಟ್ಸ್ ಕೂಡ ಏನಾದ್ರು ಆಫ್ ಆಗಿದೆ. ಇವಾಗ ನೋಡಿ ಕನೆಕ್ಷನ್ ಕೊಟ್ಟಿದ್ದು ಆನಲ್ ಇದೆಯಾ, ಇವಾಗ ಈ ಕನೆಕ್ಷನ್ ತೆಗಿತಾರೆ, ಇದು ಒಳಗಡೆ ಕೈ ಇಡುವಾಗ ಏನಾಗುತ್ತೆ ಕರೆಂಟ್ ಹೊಡೆಯೋದು ಇವಾಗ ಕೈ ಇಡ್ತಾರೆ ನೋಡಿ ಕರೆಂಟ್ ಹೊಡೆಯೋದೆಯಾ. ಇದು ಕರೆಂಟ್ ಟ್ರೀಟ್ಮೆಂಟ್ ಅಲ್ಲ, AC to DC ಡೈನಮೋ ಇರುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಪಚ್ಚೆ ಕಲ್ಲು ಏನಿದೆಯೋ ಈ ಕಲ್ಲನ್ನ ಬಿಸಿ ಮಾಡೋದಕ್ಕೋಸ್ಕರ ಮಾತ್ರನೇ 0 ಕ್ಯಾಂಡಲ್ ಬಲ್ಬ್ ಅನ್ನ ಯೂಸ್ ಮಾಡಿ AC ಇಂದ DC ಡೈನಮೋ ಕನೆಕ್ಷನ್ಸ್ ಕೊಟ್ಟು ಯೂಸ್ ಮಾಡಿರ್ತಕ್ಕಂಥದ್ದು. ಇದು ಕರೆಂಟ್ ಥೆರಪಿ ಅಲ್ಲ. ಕರೆಂಟ್ ಇಲ್ದೇನೆ ನಾವು ಥೆರಪಿ ಕೊಡ್ಬೋದು. ಒಬ್ಬೊಬ್ಬರಿಗೆ 4 ರಿಂದ 5 ಗಂಟೆ ಟೈಮ್ ಹಿಡಿಯುತ್ತೆ. ನಾವ್ ಇಲ್ಲಿ ಬಂದು 1 ಗಂಟೆ ಕಾಯಕ್ಕೆ ಕಷ್ಟಪಡ್ತೀವಿ, ಆದ್ರೆ ನೀವು 6 ಗಂಟೆ ಕಾಯಕ್ಕಾಗುತ್ತಾ? ಬಟ್ ಕರೆಂಟ್ ಅನ್ನು ಯೂಸ್ ಮಾಡಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಈ ಕಲ್ಲನ್ನ ಬಿಸಿ ಮಾಡೋದಕ್ಕೋಸ್ಕರ ಮಾತ್ರನೇ ಕರೆಂಟ್ ಅನ್ನು ಯೂಸ್ ಮಾಡೋದೇ ಹೊರತು ಇದು ಕರೆಂಟ್ ಥೆರಪಿ ಅಲ್ಲ.